ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮುಂಜಿ ಆಗಿದೆಯಾ ಅಲ್ವ ಅಂತ ನೋಡಿ ಹೊಡಿತಾ ಇದ್ರು ಅನ್ನುವಂಥದ್ದು ನೀವು ಬಿಂಬಿಸುವಂಥದ್ದು ಇದೆಯಲ್ಲ. ಈ ಬಿ ಜೆ ಪಿಯವರ ಸೋಷಿಯಲ್ ಮೀಡಿಯಾ, ಬಿ ಜೆ ಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು. ಮುಸ್ಲಿಮ್ಸು ಸತ್ತಿರೋವಂಥವ್ರನ್ನ ಬಿಟ್ಬಿಟ್ರು. ಮುಸ್ಲಿಮ್ಸು ಸತ್ತಿದ್ದಾರೆ, ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ. ಪಾಪ ನಮ್ಮ ರಾಜ್ಯದಲ್ಲಿ 3 ಜನ ಸತ್ತಿದ್ದಾರೆ. 3 ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಹೆಂಡ್ತಿಯವರು ಭಾಳ ಸ್ಪಷ್ಟವಾಗಿ 4 ಬಾರಿ ಪಾಪ ಟಿ ವಿ ಆ್ಯಂಕರ್ ಹೋಗಿ ಕೇಳ್ತಾರೆ, ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳ್ದ, ಜಾತಿ ಎಷ್ಟು ಸರಿ ಹೇಳೋದು ರೀ, ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದ್ಬಿಟ್ಟು ಓದ್ತಾಯಿದ್ರು ಅವರು. ಯಾವ ಜಾತಿನೂ ಕೇಳುವಂಥದ್ದಕ್ಕೆ ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಪಾಪ ಪಲ್ಲವಿಯವರು ಹೇಳ್ತಾರೆ, ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ, ಹೊಡೆದ್ರು. ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆ ಆಗಲ್ವ ನಿಮಗೆ? ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು, ನಿಜ ಸಂಗತಿಯನ್ನು ಹೇಳುವಂಥದ್ದಕ್ಕೂ ನಮಗೆ ನಿರ್ಬಂಧ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯಿ ಬಿಡ್ತಾ ಇಲ್ಲ. ಆದರೂ ನಾವು ಸುಮ್ಮನೆ ಕೂತಿದ್ದೀವಿ. ನಮ್ಮ ದೇಶದ ಜನರ ಮೇಲೆ 2019 ಪುಲ್ವಾಮಾ ಅಟ್ಯಾಕ್ನ ನೀವು ಹೆಂಗೆ ಉಪಯೋಗಿಸ್ಕೊಂಡ್ರಿ? ಅದರ ರಿಪೋರ್ಟ್ ಏನಾಯಿತು? ಅದೇನಾಯಿತು? ಇಂಥವರೆಗೂ ವರದಿಯನ್ನು ಕೊಡಲಿಲ್ವಲ್ಲ ಜನಗಳಿಗೆ. 300 kg RDX ಬಂತಲ್ಲ ಒಳಗಡೆ, RDX ಎಲ್ಲಿಂದ ಬಂತು ಅನ್ನುವಂಥದ್ದು ಇಲ್ಲಿವರೆಗೂ ಹೇಳಿದ್ರ ನೀವು? ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು 4 ಮರಗಳನ್ನು ಹೊಡೆದ್ಬಿಟ್ಟು ದೂರದಿಂದ ಪಿಕ್ಚರ್ ತೆಗೆದುಬಿಟ್ಟು ಎಲ್ಲ ಮೀಡಿಯಾಗೆ ಹಂಚ್ಬಿಟ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಗೋ ಅದನ್ನೇ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದೆ. ಇಲ್ಲೇ ನೋಡಿ ಇದೇ ಹೊಡೆದ್ರು ಎಲ್ಲ 3,000 ಜನ 300 ಜನ 400 ಜನ ಅಂತ ಹೇಳಿ ಟೆರರಿಸ್ಟ್ ಸತ್ರು ಅಂತ ಒಂದಷ್ಟು ಬಿಟ್ಟು 2019 ಚುನಾವಣೆ ಗೆದ್ದುಬಿಟ್ರು. 2019 ಚುನಾವಣೆ ಗೆದ್ದುಬಿಟ್ರು. ಈಗ 5-6 ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹೇಹ ಕೃತ್ಯ ಇದು. ಬಿ ಜೆ ಪಿಯವರು ಇನ್ನೆಲ್ಲನೇ ಅದು. ಬಿ ಜೆ ಪಿಯವರು ನಮ್ಮಲ್ಲೇ ಒಡೆದಾಡಕ್ಕೆ ಬಿಟ್ಬಿಟ್ಟು ಅದರಿಂದ ಮತವನ್ನು ಬೇಟೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇಡೀ ದೇಶನೇ ಹೊಗಳ್ತಾ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಂತೋಷ್ ಲಾಡನ್ನು. ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಟೂರಿಸ್ಟಾಗಿ ಹೋಗಿದ್ರು ಅವ್ರು ಎಲ್ಲರನ್ನೂ ಎಲ್ಲೆಲ್ಲಿದ್ದಾರಲ್ಲ ಹುಡುಕಿ ವಿಮಾನದಲ್ಲಿ ಕರ್ಕೊಂಬಂದ್ವಿ ವಾಪಸ್ಸು ಫ್ರೀಯಾಗಿ, ಸ್ಪೆಷಲ್ ಫ್ಲೈಟಲ್ಲಿ. ನಾವು ಹೇಳ್ಕೊಟ್ಟಿಲ್ಲ, ಅವರೇ ಮಾತಾಡ್ತಾವ್ರೆ. ಹ್ಯಾಟ್ಸ್ ಆಫ್ ಟು ಸಿದ್ದರಾಮಯ್ಯ, ಹ್ಯಾಟ್ಸ್ ಆಫ್ ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ. ಇದು ನಮ್ಮ ಬದ್ಧತೆ. ಇಡೀ ದೇಶಾದ್ಯಂತ ಜನಗಳು ಸತ್ತವರಲ್ಲ. ಬೇರೆ ಯಾವುದಾದ್ರು ರಾಜ್ಯದಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ನವರು ಇದೇ ರೀತಿ ಯಾರೋ ಮಿನಿಸ್ಟರ್ ಕಳಿಸಿ ವಿಮಾನವನ್ನು ಕಳಿಸಿ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರಾ? ಹೇಳ್ರಿ. ಈಗಲೂ ನಾವು ಮಾತಾಡೋಂಗಿಲ್ಲ, ಸುಮ್ಮನೆ ಕೂರಬೇಕು ಅನ್ನುವಂಥದ್ದರೆ ಹೆಂಗೆ? ವಿಮಾನ ಟಿಕೆಟ್ 10,000 ರೂಪಾಯಿ ಇದ್ದಿದ್ದು 65,000, 75,000, 80,000ವರೆಗೂ ಏರ್ಸ್ಕೊಂಡು ಹೋದ್ರಿ. ಯಾವುದೋ ಒಂದು ಟಿ ವಿಗೆ ಪ್ರಹಾದ್ ಜೋಶಿ ಎನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ, ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ. ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು, 20,000 ಜಾಸ್ತಿ ಆಯಿತು. ಇಂಥ ಬಿಟ್ಟಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು. ಬಿ ಜೆ ಪಿಯು ಅಯೋಗ್ಯರು. ದೇಶದ ಜನರ ಮೇಲೆ, ರಕ್ತದ ಮೇಲೆ ನೀವು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ. ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ಅವರೇ ಹೇಳೋರಲ್ಲಪ್ಪ, ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರುವಂಥವ್ರೆ ಪಾಪ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ. ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಬರೀ ಮುಸ್ಲಿಂ ಸಮುದಾಯದವರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ. ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.